ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವಿವತ್ತು ಒಂದು ಅದ್ಭುತ ಪವಾಡ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ನೋಡ್ಬೇಕಾ? ಹಾಗಾದ್ರೆ ನಮ್ಮ ಈ ವಿಡಿಯೋವನ್ನ ಎಂಡ್ ವರೆಗೂ ಸ್ಕಿಪ್ ಮಾಡ್ದೆ ನೋಡಿ. ಯಾರೆಲ್ಲ ನಮ್ಮ ಈ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ, ನಾವಿವತ್ತು ಕುಂದಾಪುರದಿಂದ 12 ಕಿಲೋಮೀಟರ್ ದೂರದಲ್ಲಿರುವ ಕೋಟದ ಶ್ರೀ ಅಮೃತೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಿಯನ್ನು ಹಲವು ಮಕ್ಕಳ ತಾಯಿ ಅಂತ ಕರೀತಾರೆ. ಈ ದೇವಿ ಮಕ್ಕಳಿಲ್ಲದವರಿಗೆ ಆಶೀರ್ವಾದ ನೀಡಿ ಮಕ್ಕಳ ಭಾಗ್ಯ ಕೊಡ್ತಾಳೆ. ಹಾಗೆ ಹರಕೆ ರೂಪದಲ್ಲಿ ಕುದುರೆ ಕಾಳು ಮತ್ತು ಎಣ್ಣೆಯಿಂದ ಪೂಜೆ ಸಲ್ಲಿಸಿದ್ರೆ ಭಕ್ತಾದಿಗಳ ಮನದಿಷ್ಟಾರ್ಥವನ್ನು ಈಡೇರಿಸುತ್ತಾಳೆ ಎಂಬ ನಂಬಿಕೆ ಇದೆ. ಹಾಗೆ ದೇಶ ವಿದೇಶಗಳಿಂದ ದಂಪತಿಗಳು ಬಂದು ಮಕ್ಕಳ ಭಾಗ್ಯವನ್ನು ಪಡೆದಂತಹ ಅನೇಕ ಉದಾಹರಣೆಗಳು ನೀವಿಲ್ಲಿ ನೋಡಬಹುದು. ನೀವೀಗ ನೋಡ್ತಾ ಇದ್ದೀರಲ್ಲ, ಇದು ಸ್ವಯಂಭೂ ಶಿವಲಿಂಗ. ತನ್ನಿಂದ ತಾನೇ ಉದ್ಭವವಾದಂತ ಸ್ವಯಂಭೂ ಶಿವಲಿಂಗ. ಪ್ರತಿ 3 ವರ್ಷಕ್ಕೆ ಒಮ್ಮೆ ದೇವಾಲಯದ ಆವರಣದಲ್ಲಿ ಈ ಶಿವಲಿಂಗವು ಉದ್ಭವವಾಗುತ್ತದೆ. ಇದಕ್ಕೆ ವೈಜ್ಞಾನಿಕ ಕಾರಣ ಇಲ್ಲಿಯವರೆಗೂ ಎಂತ ಅದ್ಭುತ ಅಲ್ವಾ? ಹಾಗೆ ನಾನು ಅರ್ಚಕರ ಹತ್ರ ಹೋಗಿ ಕೇಳಿದೆ, ಇಲ್ಲಿ ಎಷ್ಟು ಶಿವಲಿಂಗಗಳಿದೆ ಅಂತ. ಆಗ ಅವರಂದ್ರು, ಇಲ್ಲಿವರೆಗೂ ಯಾರಿಗೂ ಸರಿಯಾದ ಲೆಕ್ಕ ಸಿಕ್ಕಿಲ್ಲ, ಯಾಕಂದ್ರೆ ಒಬ್ರೊಬ್ರು ಅದನ್ನ ಲೆಕ್ಕ ಮಾಡಿದಾಗ ಒಂದೊಂದು ನಂಬರ್ ಸಿಗುತ್ತೆ ಅಂತ ಕೇಳಿ ನಿಜಕ್ಕೂ ತುಂಬಾ ಆಶ್ಚರ್ಯ ಅನಿಸ್ತು. ಹಾಗೆ ಮಕ್ಕಳಾಗದಿದ್ದವರು ತೈಲ ಸೇವೆ ಮಾಡ್ತಾರೆ, ಮಕ್ಕಳಾದವರು ಹರಕೆಯನ್ನು ತೀರಿಸುವಂಥದ್ದು ಮಾಡ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ವಿವರಗಳನ್ನ ಅರ್ಚಕರ ಹತ್ರನೇ ಕೇಳೋಣ, ಬನ್ನಿ. ಅಮೃತೇಶ್ವರಿ ದೇವಸ್ಥಾನ ಹಲವು ಮಕ್ಕಳ ತಾಯಿ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಈ ಲಿಂಗಗಳೆಲ್ಲ ಉದ್ಭವ ಲಿಂಗಗಳಂತ ಹೇಳ್ತೇವೆ. ಈ ಲಿಂಗಗಳು ಬಹಳ ಹಿಂದಿನ ಕಾಲದಿಂದಲೂ ಇದೇ ತರ ಉದ್ಭವ ಹಿಂದಿನ ಕಾಲದಿಂದಲೂ ನೋಡಿದ್ದೇವೆ. ವಿಶೇಷವಾಗಿ ಸಂತಾನ ಇಲ್ಲಿದ್ದವರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಮದುವೆಯಾಗಿ 10-15 ವರ್ಷ ಸಂತಾನ ಭಾಗ್ಯ ಇಲ್ಲಿದ್ದವರು ಇಲ್ಲಿ ಬಂದು ಇವತ್ತಿಗೂ ಪೂಜೆ ಮಾಡ್ಕೊಂಡು ಹೋಗಿ ಸಂತಾನ ಪಡೆಯುತ್ತಾರೆ. ಸಂತಾನ ಭಾಗ್ಯ, ಆರೋಗ್ಯ ಭಾಗ್ಯ ಹಾಗೂ ಇನ್ನಿತರ ಏನಾದ್ರು ವಿದ್ಯಾಭ್ಯಾಸ ಮತ್ತೆ ಚರ್ಮಕ್ಕೆ ಸಂಬಂಧಪಟ್ಟ ಕಲೆಗಳು ಏನೇ ಸಮಸ್ಯೆಗಳಿದ್ರು ಈ ಕ್ಷೇತ್ರದಲ್ಲಿ ಬಂದು ದೇವಿಯನ್ನು ಇಲ್ಲಿ ಸಂದರ್ಶನ ಮಾಡಿ ಸೇವೆ ಹರಕೆಯನ್ನೆಲ್ಲ ಮಾಡಿರ್ತೇವೆ. ಹೆಚ್ಚಾಗಿ ಮಕ್ಕಳ ಇಲ್ಲಿದ್ದವರು ಸಂತಾನ ಭಾಗ್ಯದವರು ಬಂದು ಇಲ್ಲಿ ಸೇವೆ ಮಾಡಿಸುವವರೇ ಜಾಸ್ತಿ. ಇಲ್ಲಿ ಯಕ್ಷಗಾನ ಸೇವೆ ಮತ್ತೆ ತುಲಾಭರ ಸೇವೆ ಅಂತ ಉಂಟು. ಈ ಬೆಳಕಿನ ಸೇವೆ ಅಂತ ಹೇಳಿದ್ರೆ ಮಕ್ಕಳಾಗಿದ್ದವರು ಎಷ್ಟೋ ವರ್ಷದವರು ಇಲ್ಲಿ ಬಂದು ಯಕ್ಷಗಾನವನ್ನೆಲ್ಲ ಬೆಳಕಿನ ಸೇವೆ ಅಂತ ಹೇಳಿ ಹರಕೆ ಹೊತ್ಕೊಂಡು ಮಾಡಿಸ್ತಾರೆ. ಇನ್ನು ಕೆಲವರು ತುಲಾಭಾರ ಸೇವೆ ಅಂತಲೂ ಮಾಡಿಸ್ತಾರೆ. ಈ ಎಣ್ಣೆ ಹರಕೆ ಅಂತ ಹೇಳಿದ್ರೆ ಎಣ್ಣೆ ಅಭಿಷೇಕ ಮತ್ತು ಎಣ್ಣೆ ಅರ್ಚನೆ ವಿಶೇಷ ಸೇವೆಗಳುಂಟು. ಈ ಸೇವೆಗಳು ಇಲ್ಲಿ ಯಾಕಂತ ಹೇಳಿ ನಾವು ನಮ್ಮ ತಲೆಗಳಿಗೆಲ್ಲ ತಂಪು ಮಾಡ್ತೇವಲ್ಲ, ಹಾಗೆ ದೇವಿಯ ಮಕ್ಕಳಿಗೆ ಹಚ್ಚುವುದರಿಂದ ಆರೋಗ್ಯ ತಂಪಾಗ್ತದೆ ಹೇಳಿ ಆ ಸೇವೆಯನ್ನೆಲ್ಲ ಮಾಡ್ತಾರೆ. ಹಾಗೆ ಇಲ್ಲಿ ಧಾನ್ಯಗಳನ್ನು ಹಾಕುವುದರಿಂದ ಗ್ರಾಚಾರ ದೋಷ, ಚರ್ಮದಲ್ಲಿ ಕಲೆಗಳು ಮತ್ತೆ ಇನ್ನಿತರ ಯಾವುದಿದ್ದು ಎಲ್ಲ ದುಷ್ಟ ಶಕ್ತಿಗಳಿದ್ದು ನಿವಾರಣೆ ಆಗ್ತಂತ ಹೇಳಿ ಅದನ್ನು ಕೂಡ ಮಾಡಿಸ್ತಾರೆ. ಮತ್ತೆ ವಿಶೇಷವಾಗಿ ಹೂವಿನ ಪೂಜೆ ಸೇವೆ ಮತ್ತೆ ಇಲ್ಲಿ ಪ್ರತಿ ಶುಕ್ರವಾರ ವಿಶೇಷವಾಗಿ ಅನ್ನ ಸಂತರ್ಪಣೆ ಕೂಡ ಉಂಟು. ಮತ್ತೆ ನವರಾತ್ರಿ ಸಂದರ್ಭದಲ್ಲಿ 10 ದಿನ ಕಾಲ ಹೋಮಗಳು ಮತ್ತೆ ಅನ್ನ ಸಂತರ್ಪಣೆ ನಡೀತದೆ. ಇಲ್ಲಿ ವಿಶೇಷವಾಗಿ ತ್ರಿಕಾಲ ಪೂಜೆ ನಡೀತದೆ. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ತ್ರಿಕಾಲ ಪೂಜೆ ನಡೀತದೆ. ತಾಯಿಗೆ ಹಾಲು ಪರಮನ ನೈವೇದ್ಯ ಸೇವೆ ಮತ್ತೆ ನೈವೇದ್ಯ ಸೇವೆ ಈ ತರ ಸೇವೆಗಳು ನಡೀತಾ ಇರ್ತದೆ. ಮತ್ತೆ ಈ ಪೂಜೆ ನಾವು ಇಲ್ಲಿ ನಾಥಪಂಥದ ಅರ್ಚಕರು, ನಾವು ಹಿಂದಿನ ತಲೆಮಾರುಗಳಿಂದ ಈ ಪರಂಪರಾಗತವಾಗಿ ಇಲ್ಲಿ ಪೂಜೆ ಮಾಡ್ತಾ ಬಂದಿದ್ದೇವೆ. ಇಲ್ಲಿ ವಿಶೇಷವಾಗಿ ಅಮ್ಮನವರ ಸಾನ್ನಿಧ್ಯದಲ್ಲಿ ಅಲ್ಲಿ ರಕ್ತೇಶ್ವರಿ, ಮಾರಿಕಾಂಬ ಮತ್ತೆ ಒಬ್ಬರಿಯ ಸ್ಥಾನ, ಈ ಸ್ಥಾನಗಳಿಗೂ ಈ ದೇವಿಯಲ್ಲಿ ಪೂಜೆ ಆದಂತೆ ಅಲ್ಲಿ ಕೂಡ ಪೂಜೆ ಆಗ್ತದೆ. ಇಲ್ಲಿ ದೇವಿಗೆ ಬೆಳಿಗ್ಗೆ ಅಭಿಷೇಕ ಮತ್ತೆ ಮಧ್ಯಾಹ್ನ ಮಹಾನೈವೇದ್ಯ ಆದಂತೆ ದೇವಿಯ ಮಕ್ಕಳಿಗೆ ಅದೇ ತರ ನಾವು ಇಲ್ಲಿ ಮಾಡ್ತೇವೆ. ಮತ್ತೆ ಇಲ್ಲಿ ಸಂತಾನ ಬಗ್ಗೆ ಈಗ ಇತ್ತೀಚೆಗೆ ಬಹಳಷ್ಟು ಮಂದಿ ಬರ್ತಾರೆ. ನಮ್ಮ ಔಟ್ ಆಫ್ ಇಂಡಿಯಾ ಬಿಟ್ಟು ಬೇರೆ ವಿದೇಶಗಳಿಂದಲೂ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಯಾಕಂತ ಹೇಳಿದ್ರೆ ದೂರದ ಗುಜರಾತ್ನಿಂದ ಹಿಡಿದು, ತಮಿಳುನಾಡಿಂದ ಹಿಡಿದು, ಈ ಕಡೆ ಸೌತ್ ಇಂಡಿಯಾದಿಂದ ಹಿಡಿದು ನಾರ್ತ್ ಇಂಡಿಯಾ, ಡೆಲ್ಲಿ, ಅಯೋಧ್ಯೆ ಈ ಕಡೆಯಿಂದೆಲ್ಲ ಬಂದು ಈಗಲೂ ಬಂದು ಆ ಒಂದು ಸೇವೆಯನ್ನು ಮಾಡಿಸಿ ಮಕ್ಕಳನ್ನಾದವರು ಕರ್ಕೊಂಡು ಬಂದು ಸೇವೆ ಮಾಡಿ ಪುನಃ ಹೋಗ್ತಾರೆ. ಇಲ್ಲಿ ಹೆಚ್ಚಾಗಿ ದಿವಸಕ್ಕೆ ಇಲ್ಲಿ ವಿಶೇಷವಾಗಿ ಜನವರಿಯಲ್ಲಿ 10-11 ವಾರ್ಷಿಕ ಜಾತ್ರೆ ಆಗ್ತದೆ. ಆ ಸಂದರ್ಭದಲ್ಲಿ ಗೆಂಡೋತ್ಸವ ಮತ್ತೆ ತುಲಾಭಾರ ಸೇವೆ ವಿಶಿಷ್ಟವಾಗಿ ನಡೀತಾ ಇರ್ತದೆ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಇದರಲ್ಲಿ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಸಿಕ್ಕಾಪಟ್ಟೆ ಜನ ಬಂದು ಸೇವೆಯಲ್ಲಿ ಮಾಡಿರ್ತಾರೆ. ಮತ್ತೆ ದೇವಸ್ಥಾನದಲ್ಲಿ ಒಳ್ಳೆ ಅಲಂಕಾರ ಕೂಡ ಮಾಡಿರ್ತಾರೆ. ಹೂವಿನ ದೇವಿ 2 ರೂಪದಲ್ಲಿ ನೆಲೆಸಿದ್ದಾಳೆ. ಒಂದು ರೂಪ ಅಮೃತೇಶ್ವರಿ, ಇವಳು ಭಕ್ತರಿಗೆ ಆಶೀರ್ವಾದ ನೀಡಿ ಚರ್ಮ ರೋಗ, ವ್ಯಾಧಿ, ಬಾಧೆಗಳಿಂದ ದೂರ ಮಾಡ್ತಾಳೆ, ಹಾಗೆ ಕಲ್ಯಾಣವನ್ನುಂಟು ಮಾಡ್ತಾಳೆ. ಇನ್ನೊಂದು ರೂಪ ಮಾರಿ, ಇವಳು ಮೋಕ್ಷವನ್ನು ನೀಡುತ್ತಾಳೆ ಎಂದು ಭಕ್ತರು ನಂಬಿದ್ದಾರೆ.
ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವತ್ರ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿಯ ದರ್ಶನದಿಂದ ನೆಮ್ಮದಿ ಹಾಗೂ ಧನ್ಯತಾ ಭಾವದಿಂದ ನನ್ನ ಪಯಣ ನನ್ನ ಮನೆಯತ್ತ. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಇದೇ ತರ ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.